ಕಾವೇರಿ ಕಿಚ್ಚಿನ ನಡುವೆ ಈಗ ಕೊಡಗಿನಲ್ಲಿ ಭಾರೀ ಮಳೆಯಾಗಿದೆ. ನಿನ್ನೆಗಿಂತ ಇಂದು ಕೊಡಗಿನಲ್ಲಿ ರಣಮಳೆ ಹೆಚ್ಚಾಗಿರುವಂಥದ್ದು. ಭಾರೀ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಕಾವೇರಿ ಕಿಚ್ಚಿನ ನಡುವೆ ಈಗ ಕೊಡಗಿನಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇಂದು ಕೊಡಗಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ. ರಣಮಳೆ ಅಂತಾನೆ ಹೇಳಬಹುದು. ಭಾರೀ ಮಳೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಭಾರೀ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಕೊಡಗಿನಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕಾವೇರಿ ನದಿ, ಕಾವೇರಿಯ ಜೊತೆ ಹಟ್ಟಿಹೊಳೆ ನದಿಯಲ್ಲೂ ಕೂಡ ಪ್ರವಾಹದ ಅಬ್ಬರ ಮೂಡಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಈಗ ಮಡಿಕೇರಿ, ಭಾಗಮಂಡಲ, ನಾಪೋಕ್ಲು ರಸ್ತೆ ಮೇಲೂ ಕೂಡ ಈಗ ನೀರಿರುವಂಥದ್ದು. ಇನ್ನು ಮೇಲ್ಸೇತುವೆಯಲ್ಲಿ ಸಾರ್ವಜನಿಕರು, ಸವಾರರು ಸಂಚಾರವನ್ನ ಮಾಡ್ತಾ ಇದ್ದಾರೆ. ನದಿಯಂತಾಗಿದೆ ಈಗ ರಸ್ತೆಗಳು. ಭೂಕುಸಿತದ ಆತಂಕ ಕೂಡ ಈಗ ಅಲ್ಲಿ ಮನೆ ಮಾಡಿರುವಂಥದ್ದು. ಗುಡ್ಡ ನದಿ ಪಾತ್ರದ ಜನತೆಗೆ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾಕಂದ್ರೆ ಗುಡ್ಡ ಕುಸಿತ ಆಗುವಂಥದ್ದು, ಹಾಗಾಗಿ ಈಗ ಎಚ್ಚರಿಕೆ ನೀಡಲಾಗಿದೆ. ಬ್ರಹ್ಮಗಿರಿ ತಪ್ಪಲು ಪ್ರದೇಶದಲ್ಲೂ ಕೂಡ ಭಾರೀ ಗಾಳಿ ಮಳೆ ಆಗ್ತಾ ಇದೆ. ತಡವಾಗಿ ಜಿಲ್ಲೆಯಲ್ಲಿ ಈಗ ಮಳೆರಾಯ ಅಬ್ಬರಿಸ್ತಾ ಇರುವಂಥದ್ದು. ನೋಡಿ, ಈಗಾಗಲೇ ಜೂನ್ ಜುಲೈಲೆಲ್ಲ ಒಳ್ಳೆ ಮಳೆ ಆಗಬೇಕಿತ್ತು, ಆದರೆ ಆಗಸ್ಟ್ನಲ್ಲಿ ಈಗ ವಿಪರೀತ ಮಳೆ ಆಗ್ತಾ ಇದೆ. ಆದರೂ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟ ಆಗಿ ಇನ್ನು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಕಾವೇರಿ ಕಿಚ್ಚಿನ ನಡುವೆ ಕೊಡಗಿನಲ್ಲಿ ಈಗ ಭಾರೀ ಮಳೆ. ನಿನ್ನೆಗಿಂತ ಇಂದು ಹೋಲಿಸಿದ್ರೆ ಕೊಡಗಿನಲ್ಲಿ ವರುಣಾದೇವ ಅಬ್ಬರಿಸ್ತಾ ಇದ್ದಾನೆ. ರಣಮಳೆ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತದಿಂದ ಈಗ ರೆಡ್ ಅಲರ್ಟ್ ಅನ್ನ ಕೊಡಗಿನಲ್ಲಿ ಘೋಷಣೆ ಮಾಡಲಾಗಿದೆ. ಶಾಲಾ ಕಾಲೇಜುಗಳಿಗೂ ಕೂಡ ಜಿಲ್ಲಾಡಳಿತ ರಜೆಯನ್ನ ಘೋಷಣೆ ಮಾಡಿದೆ. ರೆಡ್ ಅಲರ್ಟ್ ಅನ್ನ ಜಿಲ್ಲಾಡಳಿತ ಘೋಷಣೆ ಮಾಡುವಂಥದ್ದು. ಇನ್ನ ಗುಡ್ಡ ಪ್ರದೇಶದ ಜನರಿಗೆ ಎಚ್ಚರಿಕೆಯನ್ನ ನೀಡಿರುವಂಥದ್ದು. ಭಾಗಮಂಡಲ ಎಲ್ಲ ಕೂಡ ವಿಪರೀತ ಮಳೆ ಆಗಿರುವಂಥದ್ದು. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನದಿ, ಕಾವೇರಿ ನದಿ. ಅಂದ್ರೆ ಕೆಲವೊಂದು ಕಡೆ ಜಲಾವೃತವಾಗಿರುವಂಥದ್ದು ರಸ್ತೆಗಳು. ತ್ರಿವೇಣಿ ಸಂಗಮ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಇದೆ. ಆ ಮಟ್ಟಿಗೆ ಕೊಡಗಿನಲ್ಲಿ ವಿಪರೀತ ಮಳೆ ಆಗಿರುವಂಥದ್ದು. ಏನು ಕಾವೇರಿ ಕಿಚ್ಚು, ನೀರು ಬಿಡಬೇಕು, ನಮಗೆ ನೀರಿಲ್ಲ, ಹೇಗೆ ಬಿಡೋದು ಅಂತ ರೈತರು ಹೋರಾಟವನ್ನು ಮಾಡಿದ್ರು. ಕಳೆದ 3-4 ದಿನಗಳ ಹಿಂದೆ ಹೋರಾಟ ನಡೀತು. ಕರ್ನಾಟಕ ಬಂದ್ಗೂ ಕೂಡ ರೈತರು ಕರೆ ಕೊಟ್ಟಿದ್ರು. ಇದೀಗ ವರುಣಾದೇವ ಕೃಪೆ ತೋರಿಸಿದ್ದು ರಾಜ್ಯದಲ್ಲಿ ಮಳೆ ಆಗ್ತಾ ಇದೆ. ಕೊಡಗಿನ ಭಾಗದಲ್ಲಿ ನಿನ್ನೆಗೆ ಹೋಲಿಸಿದ್ರೆ ಇಂದು ಮಳೆ ಪ್ರಮಾಣ ಹೆಚ್ಚಾಗಿದ್ದು, ನದಿ ಈಗ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇರುವಂಥದ್ದು. ಅಂದರೆ ನೀರು ಹೆಚ್ಚಾಗಿ ನದಿಯಲ್ಲಿ ಇರುವಂಥದ್ದು. ಹಾಗಾಗಿ ಈಗ ಜಿಲ್ಲಾಡಳಿತದಿಂದ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಶಾಲಾ ಕಾಲೇಜ್ಗೂ ಕೂಡ ರಜೆನ ಘೋಷಣೆ ಮಾಡಲಾಗಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ತಡವಾಗಿ ಜಿಲ್ಲೆಯಲ್ಲಿ ಈಗ ಮಳೆರಾಯ ಅಬ್ಬರಿಸ್ತಾ ಇರುವಂಥದ್ದು. ಈಗಾಗಲೇ ನೋಡಿ, ಜೂನ್ ಜುಲೈಲೆಲ್ಲ ಒಳ್ಳೆ ಮಳೆ ಆಗಬೇಕಿತ್ತು, ಆದರೆ ಜೂನ್ ಜುಲೈಲೆಲ್ಲ ಮಳೆ ಆಗಲಿಲ್ಲ. ಬಟ್ ಈಗ ಆಗಸ್ಟ್ನಲ್ಲಿ ಮಳೆ ಆಗ್ತಾ ಇದೆ. ಈಗ ತಡವಾಗಿ ಆದರೂ ಕೂಡ ಮಳೆ ವಿಪರೀತ ಬರ್ತಾ ಇರುವಂಥದ್ದು. ಮಳೆಯಿಂದಾಗಿ ಈಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲಿ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿಯೇ ಹವಾಮಾನ ಇಲಾಖೆ ಇನ್ನೂ ಮಳೆ ಆಗುತ್ತೆ ಅಂತ ಸೂಚನೆ ನೀಡಿದ್ದು, ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿರುವಂಥದ್ದು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದೆ. ಇನ್ನು ಸ್ಥಳೀಯರಿಗೆ ಎಚ್ಚರಿಕೆಯಿಂದ ಇರುವಂತೆ ಇನ್ನು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಗುಡ್ಡ ಕುಸಿತಗಳಾದರೆ ಇಲ್ಲಿ ಪ್ರಾಣ ಹಾನಿ ಆಗುವಂಥದ್ದು. ಹಾಗಾಗಿ ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ.